ನಮಸ್ಕಾರ ಬಂಧುಗಳೇ. ಕರ್ನಾಟಕದ ಎಲ್ಲ ನಮ್ಮ ಏಜೆಂಟ್ ಬಾಂಧವರಿಗೆ ಮತ್ತು ಗ್ರಾಹಕರಿಗೆ TPGP ಸಂಘಟನೆಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಎಲ್ಲ ಬಂಧುಗಳಿಗೂ ನಾನು ನಮಸ್ಕಾರವನ್ನು ತಿಳಿಸ್ತೀನಿ. ಬಂಧುಗಳೇ, ಇವತ್ತಿನ ದಿವಸ ರವಿವಾರ 30 ನವಂಬರ್. ಇವತ್ತಿನ ದಿವಸ ನಿಮಗೆ ಒಂದು ವಿಡಿಯೋ ಮುಖಾಂತರ ಸಂದೇಶ ಕಳಿಸೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ठगीपीड़ी जमाकर्ता परिवार संघटನೆಯ ರಾಜ್ಯಾಧ್ಯಕ್ಷ ಅಪ್ಪಸಾಹೇಬ್ ಬುಗಡೆ, ವಿಜಯಪುರದಿಂದ. ಬಂಧುಗಳೇ, ಮೊನ್ನೆಯಷ್ಟೇ ವಿಡಿಯೋ ಮುಖಾಂತರ ಹೇಳಿದ್ದೆ, ಕೆಲವೊಂದು ವಿಚಾರಗಳು, ಶುಭ ಸುದ್ದಿಗಳು ಹೊರಗೆ ಬೀಳ್ತಾ ಇದ್ದಾವೆ. ಬಂಧುಗಳೇ, ನಮ್ಮ ಒಂದು ಏನು ಕಷ್ಟದ ದಿನಗಳು ಹೋಗುವಂಥ ದಿವಸಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೆ. ಸೊ ಹೋದ ವಾರ ಗುರುಟಿಕದ ಒಂದು ವಿಚಾರ ತಿಳಿದಿತ್ತು. ಅದು ಕೂಡ ನಮ್ಮ ಗ್ರಾಹಕರು ಮತ್ತು ಏಜೆಂಟರು ಕಂಪನಿಗೆ ದಾಖಲೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆದಷ್ಟು ಬೇಗ ಗುರುಟಿಕದ ಎಲ್ಲ ಗ್ರಾಹಕರು ತಮ್ಮ ದಾಖಲೆಯ ಜೆರಾಕ್ಸ್ ಪ್ರತಿಗಳನ್ನು ಕಂಪ್ನಿಯ ಒಂದು ಅಡ್ರೆಸ್ ಹಾಕಿದಾರಲ್ಲ, ಪೇಪರ್ ಸ್ಟೇಟ್ಮೆಂಟಲ್ಲಿ 20ನೇ ತಾರೀಕು ನವಂಬರ್ 20ನೇ ತಾರೀಕು ಏನು ಸ್ಟೇಟ್ಮೆಂಟ್ ಇತ್ತಲ್ಲ, ಆ ಸ್ಟೇಟ್ಮೆಂಟಿಗೆ ಅಂದ್ರೆ ಆ ಅಡ್ರೆಸ್ಸಿಗೆ ಎಲ್ಲರೂ ಕಳಿಸ್ರಿ. ಬಹುತೇಕ ಸಂಘಟನೆಯ ಒಂದು ಒತ್ತಡದಿಂದ ಕಂಪ್ನಿಯವರು ಕೂಡ ಹುಷಾರಾಗಿ ತಮ್ಮ ಗ್ರಾಹಕರಿಗೆ ದುಡ್ಡು ಕೊಡುವಂಥ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತದೆ. ಬಂಧುಗಳೇ, ಗುರುಟಿಕದವರು ಎಲ್ಲರೂ ಆದಷ್ಟು ಬೇಗ ದಾಖಲೆಗಳನ್ನು ಸಲ್ಲಿಸ್ರಿ. ಅಷ್ಟೇ ಅಲ್ಲದೆ, ಇವತ್ತೊಂದು ಪೇಪರಲ್ಲಿ ಬಂದಿದೆ, ಯಾವ ಪೇಪರ್ ಅಂತ ನೋಡಿಲ್ಲ ನಾನು, ಗ್ರೂಪಲ್ಲಿ ಬಂದಿದೆ. ಸೊ ಸಮೃದ್ಧಿ ಒಂದು ಕೂಡ ಆಸ್ತಿನ ಹರಾಜು ಹಾಕಲಿಕ್ಕೆ ನಿಂತಿದ್ದಾರೆ. ಬಹುತೇಕ ನಮ್ಮ ಸಂಘಟನೆಯ ಒಂದು ಒತ್ತಡದಿಂದ, ನಾವು ಕೊಡುತ್ತಿರುವಂಥ ಸರ್ಕಾರಕ್ಕೆ ಮಾಡ್ತಿರುವಂಥ ಒಂದು ಒತ್ತಡ, ಆ ಒತ್ತಡದಿಂದ ಅವರು KPID ಆ್ಯಕ್ಟಲ್ಲಿ, ಸರ್ಕಾರಿ ಅಧಿಕಾರಿಗಳು KPID ಆ್ಯಕ್ಟಲ್ಲಿ ಆಸ್ತಿನ ನಿಲಾವ್ ಮಾಡೋದಂತ ತೋರಿಸ್ತಾ ಇದ್ದಾರೆ. ಅದರಲ್ಲಿ 2 ಊರು ಜಮೀನಿದೆ. ಒಂದು ಉಡುಪಿ ತೋರಿಸ್ತಿದ್ದಾರೆ, ಒಂದು ವಿಜಯಪುರ ಜಿಲ್ಲೆ, ನಮ್ಮ ಜಿಲ್ಲೆದ್ದೇ ತೋರಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಜಮೀನು ಕಮ್ಮಿ ಇದೆ, ನಾನು ನೋಡಿದ್ದೀನಿ. ಆಮೇಲೆ ಉಡುಪಿದೊಂದು ಅದು ಎಷ್ಟಿದೆ ಗೊತ್ತಿಲ್ಲ, ತೋರಿಸ್ತಾ ಇದ್ದಾರೆ. ಸಮೃದ್ಧಿ ಒಂದು ಸಾಕಷ್ಟು ಜಮೀನಿದೆ, ಇನ್ನೂ ಯಾವಾಗ ನಿಲಾವ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಬಂಧುಗಳೇ, ಒಂದು ವಿಚಾರ ಸ್ಪಷ್ಟವಾಗಿ ತಿಳ್ಕೊಳ್ರಿ ಸಮೃದ್ಧಿವನ ಗ್ರಾಹಕರು ಮತ್ತು ಏಜೆಂಟರು. ಸರ್ಕಾರ ಒಂದು ನಿಟ್ಟಿನಲ್ಲಿ ಈಗ ಕೆಲಸ ಸ್ಟಾರ್ಟ್ ಮಾಡಿದೆ. ಯಾಕೆ ಸ್ಟಾರ್ಟ್ ಮಾಡ್ತಂದ್ರೆ, ನೀವು ಮಾಡಿರುವಂಥ ಕೂಡಲ ಸಂಗಮದಲ್ಲಿ ಒಂದು ಮಾಡಿರುವಂಥ ಬೃಹತ್ ಸಮಾವೇಶ, ಅದರ ನಂತರ ನಾವು ಮುಖ್ಯಮಂತ್ರಿಗಳಂತಲ್ಲಿ ಹೋಗಿ ಮುಖ್ಯಮಂತ್ರಿಗಳಿಂದ ಆದೇಶ ತೊಗೊಂಬಂದಿವಿ. ನಂತರ ಸುಪ್ರೀಂ ಕೋರ್ಟ್ದಿಂದ ಆದೇಶ ತಂದಿವಿ ಬಡ್ಸ್ ಆ್ಯಕ್ಟಲ್ಲೇ ಮಾಡ್ಬೇಕಂತೇಳಿ. ನಾವು ಬಡ್ಸ್ ಆ್ಯಕ್ಟಲ್ಲೇ ಮಾಡಿರಿ ಅಂತೇಳಿ ಏನು ಹೋರಾಟ ಮಾಡ್ತಾ ಇದ್ದೀವಲ್ಲ, ಅದು ಸರ್ಕಾರಿ ಅಧಿಕಾರಿಗಳಿಗೆ ನುಂಗ್ಲಾರ ತುತ್ತಾಗೈತಿ. ಇನ್ನಿವ್ರು ಬಿಡಂಗಿಲ್ಲ, ಬಡ್ಸ್ ಆ್ಯಕ್ಟಲ್ಲೇ ಇವ್ರು ಮಾಡಕ್ಕೆ ಹಚ್ತಾರಂತೇಕಿಂದು ಅವ್ರು ಏನು ಮಾಡಾಕತ್ತಾರ, ತಮ್ಮ ಇರುವಂಥ ಆ್ಯಕ್ಟಲ್ಲಿ ಈಗಾಗಲೇ ಒಬ್ಬರು ಅಧಿಕಾರಿಗಳಿಗೆ ಒಪ್ಪಿಸಿರ್ತಾರೆ, ಇದು ಮುಗಿಸ್ಬೇಕು, ಇದು ಫೈನಲ್ ಮಾಡ್ಬೇಕಂತೇಳಿ. ಮೊನ್ನೆ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಲೆಟ್ರ್ ಕೊಟ್ಟು ಸುಪ್ರೀಂ ಕೋರ್ಟ್ದಿಂದ ಆರ್ಡರ್ ತಂದು ಮುಖ್ಯಮಂತ್ರಿಗಳಿಂದ ಆದೇಶ ತಂದು ಚೀಫ್ ಸೆಕ್ರೆಟ್ರಿಗೆ ಏನು ಕೊಟ್ಟಿವಿ. ಚೀಫ್ ಸೆಕ್ರೆಟರಿ ಅವರು ಕೆಳಗಡೆ ಒತ್ತಡ ಹಾಕಿದ್ದಾರೆ. ಕೆಳಗಡೆ ಒತ್ತಡ ಹಾಕಿದ ತಕ್ಷಣ ಅವರು ಇರುವಂಥ ಪೊಸಿಷನಲ್ಲಿ ಯಾರ್ಯಾರಾದ್ರೂ ಜವಾಬ್ದಾರಿ ತೊಗೊಂಡ್ರೆ, ಕೆಲವೊಂದು ಕಂಪ್ನಿದು ಯಾರ್ಯಾರು ಜವಾಬ್ದಾರಿ ತೊಗೊಂಡ್ರೆ ಅಧಿಕಾರಿಗಳು, ಅವ್ರಿಗೆ ಪ್ರೆಷರ್ ಆಗಿದೆ. ಈಗ ಚೀಫ್ ಸೆಕ್ರೆಟರಿ ಅವರು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಆಯಾ ಸಕ್ಷಮ ಅಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಇರುವಂಥ ಕೆಲಸ ಬೇಗ ಯಾಕಾಗಿಲ್ಲ, ಈ ಥರ ಲೆಟ್ರ್ಗಳು ಬರ್ತಾ ಇದ್ದಾವೆ, ಈ ಥರ ಸುಪ್ರೀಂ ಕೋರ್ಟ್ದಿಂದ ಇದು ಆಗಿ ನ್ಯಾಯಾಲಯದಲ್ಲಿ ಹೂಡಿದೆ, ಇದು ಆಗಿದೆ, ನ್ಯಾಯಾಲಯದಲ್ಲಿ ಹಾಕಿದ್ದಾರೆ, ಮತ್ತು ಸಭೆಗಳಾಗ್ತಾ ಇದ್ದಾವೆ, ಯಾಕೆ ನಿಮ್ಮ ಕೆಲಸ ಆಗ್ತಾಯಿಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಅಧಿಕಾರಿಗಳವ್ರು ಕೇಳಿದ್ದಾರೆ ಅನಿಸುತ್ತೆ. ಯಾಕಂದರೆ ನನಗೆ ಬಂದಿರುವಂಥ ಪತ್ರ ನೋಡಿದರೆ ಅದೇ ಥರ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವರು ಕಂದಾಯ ಇಲಾಖೆ ಅಧಿಕಾರಿಗೆ ನಮ್ಮ ಬಡ್ಸ್ ಆ್ಯಕ್ಟಲ್ಲಿ ನಮ್ಮ ಕರ್ನಾಟಕದ ಸಕ್ಷಮ ಅಧಿಕಾರಿ ಯಾರಂತಂದ್ರೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮೇನ್ ಸಕ್ಷಮ ಅಧಿಕಾರಿಗಳು. ಅವರು ವಿಶೇಷ ಅಧಿಕಾರಿಗಳಿಗೆ ಲೆಟ್ರ್ ಬರೀತಾರತ್ತಂದರೆ, ವಿಶೇಷ ಅಧಿಕಾರಿಗಳು ಜವಾಬ್ದಾರಿ ತೊಗೊಂಡಾರ ಈ ಕಂಪ್ನಿಗಳದ್ದು ಇದು ಮಾಡಿಬಿಡ್ಬೇಕಂತೇಳಿ, ಕ್ಲಿಯರ್ ಮಾಡ್ಬೇಕಂತೇಳಿ. KPID ಆ್ಯಕ್ಟಲ್ಲಿ ಅವ್ರು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ವರ್ಕ್ ಇನ್ನೂ ಮುಗಿದಿಲ್ಲ ಅವ್ರದ್ದು. ಸೊ ವರ್ಕ್ ಮುಗಿದಿಲ್ಲ ಅಂದ್ರೆ ಎಷ್ಟು ವರ್ಷ ಹೋಯ್ತಾರ. ಈಗ ನಾವು ಹಾಕುವ ಒತ್ತಡದಿಂದ ಸರ್ಕಾರ ಒಂದು ರೀತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಾಕತ್ತೈತಿ. ಆದರೆ ಇದು ಬರೀ ತಕ್ಷಣ ತೋರ್ಸೋಕ್ಕಷ್ಟೇ ಅವ್ರು ಮಾಡೋಕೆ ನಿಂತಿರುತ್ತಂದ್ರೆ ಬಂಧುಗಳೇ, ನೀವು ಎಲ್ಲರೂ ಸೋತು ಹೋಗ್ತೀವಿ. ನಾವೆಲ್ಲರೂ ಒಗ್ಗಟ್ಟಾಗಿ ಇನ್ನೂ ಪ್ರೆಷರ್ ಹಾಕಬೇಕು.
ನಾವು ಕೇಳ್ತಾ ಇರೋದು ಬಡ್ಸೆಕ್ಟ್ ಕಾನೂನಲ್ಲಿ. ಬಡ್ಸೆಕ್ಟ್ ಕಾನೂನು ಅಂದರೆ 180 ದಿವಸದಲ್ಲಿ ವರ್ಕ್ ಸ್ಟಾರ್ಟ್ ಆಗ್ತದೆ, ಮುಗಿದ ಹೋಗ್ತದೆ. ಅದು 180 ದಿವಸದಲ್ಲಿ ಕೆಲಸ ಮುಗಿದೋಗ್ತದೆ. ಆ ನಿಟ್ಟಿನಲ್ಲಿ ವರ್ಕ್ ಮಾಡಿ ನಮಗೆ ನ್ಯಾಯ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವರು ಇದನ್ನು ವರ್ಕ್ ಲೋಡ್ ಆಗ್ತದೆ ಅಂತ ಹೇಳ್ಕೊಂಡು KPID ಆ್ಯಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಮಾಡಲಿ ತೊಂದರೆ ಇಲ್ಲ. ಬಟ್ KPID ಆ್ಯಕ್ಟಲ್ಲಿ ಮಾಡಿದರೂ ಕೂಡ 2-3 ತಿಂಗಳಲ್ಲಿ 6 ತಿಂಗಳಲ್ಲಿ ಆದಷ್ಟು ಬೇಗ ಕೊಡುವಂಥ ವಿಚಾರ ಇದ್ದರೆ ಪ್ರಶ್ನೆ ಇಲ್ಲ, ಕೊಡೋಂಗಿಲ್ಲಲ್ಲ. ಸಮೃದ್ಧಿ ಒಂದು ತಾವೆಲ್ಲ ಕೇಸ್ಗಳು ಎಷ್ಟು ವರ್ಷದ ಮಾಡಿದ್ರಿ, ಏನಿಲ್ಲ ನಿಮಗೆಲ್ಲ ಗೊತ್ತೈತಿ. 14-15ನೇ ಸಾಲಿನಲ್ಲಿ ಆಸ್ತಿ ಜಪ್ತು ಮಾಡಿದ್ದಾರೆ. ಇಲ್ಲಿವರೆಗೂ ನಮ್ಮ ಬಾಂಧವರೆಲ್ಲ ಕೇಸ್ ಮಾಡ್ತಾನೆ ಇದ್ದಾರೆ, ಆದರೆ ಇಲ್ಲಿವರೆಗೂ ನ್ಯಾಯ ಸಿಗ್ತಾನೆ ಇಲ್ಲ. ಇವತ್ತಿನ ದಿವಸ ನಿಲುವು ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಏನೋ ಒಂದು ಸುದೈವ ಅನ್ಕೊಳ್ಳೋಣ, ಅವರು ನಿಲುವು ಮಾಡ್ಲಿಕ್ಕೆ ಹೋಗಿ ಬೇಗ ಕೊಡುವಂಥ ವಿಚಾರ ಆದರೆ ಓಕೆ, ನಮ್ಮದೇನೂ ತೊಂದರೆ ಇಲ್ಲ. ಅವ್ರು KPID ಆ್ಯಕ್ಟಲ್ಲಿ ಕೊಡ್ತಾರೋ, ಬಡ್ಸ್ ಆ್ಯಕ್ಟಲ್ಲಿ ಕೊಡ್ತಾರೋ. ಆದರೆ ಇದನ್ನೇ ಇನ್ನೂ 10 ವರ್ಷ ತಳ್ತಾನೆ, ಇನ್ನೂ 10 ವರ್ಷ ಜಕ್ಕೊಂಡು ಹೋಗ್ತೀನಂತಂದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಬಂಧುಗಳೇ. ಇಲ್ಲಿ ಅವರು ತಳ್ತಾ ಇರೋದು ಒಂದೇ ಉದ್ದೇಶ. ಬಡ್ಸ್ ಆ್ಯಕ್ಟ್ ಕೂಡ ಪಾಲನೆ ಮಾಡದೇ ಇರೋದು ಒಂದೇ ಉದ್ದೇಶ. ಬಡ್ಸ್ ಆ್ಯಕ್ಟಲ್ಲಿ ಟೈಮ್ ಬಾಂಡ್ ಐತಿ. ಈ 180 ದಿವಸ ಒಳಗೆ ದುಡ್ಡು ಕೊಡಬೇಕಾಗ್ತದೆ ಅಂತೇಳಿ ಅವರು ಈ ಆ್ಯಕ್ಟ್ ಕಡೆ ಬರ್ತಾಯಿಲ್ಲ, ಈ ಆ್ಯಕ್ಟ್ ಪಾಲನೆ ಮಾಡ್ತಾಯಿಲ್ಲ. KPID ಆ್ಯಕ್ಟಲ್ಲಿ ಮಾಡ್ತಾಯಿದ್ದಾರೆ. KPID ಆ್ಯಕ್ಟಲ್ಲಿ ಯಾವುದೇ ಟೈಮ್ ಬಾಂಡ್ ಇಲ್ಲ. ಅದು ಎಷ್ಟು ದಿವಸ ಆದರೂ ಹೋಗ್ಬೋದು, ಎಷ್ಟು ವರ್ಷ ಆದರೂ ಹೋಗ್ಬೋದು. ಹೀಗಾಗಿ ಅವ್ರು ತಳ್ತಾ ಇದ್ದಾರೆ. ಬಂಧುಗಳೇ, ನೀವೆಲ್ಲರೂ ಒಕ್ಕಟ್ಟಾಗಬೇಕಾಗೈತಿ. ಇಷ್ಟೇ ಅಲ್ಲದೆ ಪ್ರತಿಯೊಂದು ಕಂಪ್ನಿಗಳದ್ದು ವಿಚಾರಗಳು ಬರ್ತವೆ ನೋಡಿರಿ. PSL ಅವ್ರದ್ದು ಮೊದಲು ದುಡ್ಡು ಬರ್ತಾಯಿದ್ದಾವೆ, CB ಕಡ್ದು ಬರ್ತದೆ ಅಂತೇಳಿ ಇನ್ನೂ ನೀವು ಮೂಢನಂಬಿಕೆಗಳು ಕೊಂಡಾಕತ್ತೀರಿ. PSL ನಾನು ಕೂಡ ಏಜೆಂಟ್ ಅದೀನಿ, ನಾವು ಇನ್ವೆಸ್ಟರ್ ಅದೀರಿ. ದಯವಿಟ್ಟು ಅರ್ಥ ಮಾಡಿಕೊಡ್ರಿ. ಪಂಜಾಬ ಮತ್ತು ಒರಿಸ್ಸಾ ಪ್ರತ್ಯೇಕವಾದ ತಮ್ಮದೇ ಆದ ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲು ಮಾಡಿ ತಮ್ಮ ರಾಜ್ಯದ ಆಸ್ತಿಗಳನ್ನು ತಮ್ಮ ಜವಾಬ್ದಾರಿಯನ್ನು ತಾವು ಕಬ್ಜಾದ ತೊಗೊಂಡು ಇವತ್ತಿನ ದಿವಸ ತಮ್ಮ ರಾಜ್ಯದವರು ತಾವು ಕೆಲಸ ಸ್ಟಾರ್ಟ್ ಮಾಡಲಾಗತ್ತಾರೆ. PSLದು ವಿಚಾರ ಸೆಬಿಯದ ಸುಪ್ರೀಂ ಕೋರ್ಟ್ ಐತಿ, ಲೋಧ ಸಮಿತಿ ಐತೆ ಅನ್ನೋದು ವಿಚಾರ ತಲೆಯನ್ನು ತೆಗೆದು ಹಾಕ್ಬಿಡ್ರಿ. ನೀವು ಅದು ವಿಚಾರ ಮಾಡ್ಕೊತ ಹೋದ್ರೆ ಇನ್ನು 20-30 ವರ್ಷಾದರೂ ಆಗಂಗಿಲ್ಲ ಬಂಧುಗಳೇ. ನೀವು ಎಲ್ಲರೂ ಒಕ್ಕಟ್ಟಾಗಬೇಕಾಗೈತಿ. ದಯವಿಟ್ಟು PSL ಸೀನಿಯರ್ಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಮತ್ತೊಮ್ಮೆ. ಯಾಕಂತಂದರೆ ನೀವು ಎಷ್ಟು ನಿರ್ಲಕ್ಷ್ಯ ಮಾಡ್ತಾಯಿದ್ರೆ ಅಷ್ಟು ನಿರ್ಲಕ್ಷ್ಯದಿಂದ ಏಜೆಂಟರು ಮತ್ತು ಗ್ರಾಹಕರು ಸಾಯ್ತಾ ಇದ್ದಾರೆ. ಇಲ್ಲಿ ನಾಳೆ ಏನಾದರೂ PSL ಕಡಿಗೆ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಸೀನಿಯರ್ಗಳೇ ಹೊಣೆ ಆಗ್ತೀರಿ. ದಯವಿಟ್ಟು ಅರ್ಥ ಮಾಡಿಕೊಡ್ರಿ. ಯಾಕಂತಂದರೆ ಒಂದು ಪಂಜಾಬದ ಮತ್ತು ಒರಿಸ್ಸದ ವಿಷಯ ತಿಳ್ಕೊಂಡಿರ್ತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ನಾವು ಕರ್ನಾಟಕದಲ್ಲಿ ಆಸ್ತಿಯನ್ನು ಕಡಿಮೆ ಇಲ್ಲ, ಕರ್ನಾಟಕದಲ್ಲಿ ಕೂಡ ಮಾರಾಟ ಮಾಡಿದರೆ PSL ಆಸ್ತಿ ಮಾರಾಟ ಮಾಡಿದರೆ 2-3 ಪಟ್ಟು ಕೊಡುವಷ್ಟು ಆಸ್ತಿ ಐತಿ. ಅದು ಕೂಡ ಮಾರಾಟ ಮಾಡಿ ಕೊಡ್ಬೋದು. ಇದು ಕರ್ನಾಟಕ ಸರ್ಕಾರ ಕಬ್ಜಾದ ತೊಗೋಬೇಕು. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಇವತ್ತು ಸಮೃದ್ಧಿ ಜೀವನ ಆಗಲಿ, PSL ಆಗಿರಲಿ, ಎಲ್ಲ ಕಂಪ್ನಿಗಳೂ ಸೆಬಿ ಮುಖಾಂತರನೇ ಲಾಕ್ ಮಾಡಿರುವಂಥ ಕಂಪ್ನಿಗಳು. 1978 ಆ್ಯಕ್ಟ್ ಪ್ರಕಾರ ಸೆಬಿ ಮುಖಾಂತರನೇ ಎಲ್ಲ ಕಂಪ್ನಿಗಳನ್ನ ಬಂದ್ ಮಾಡಿದ್ದಾರೆ. ಆದರೆ ಇವತ್ತಿನ ದಿವಸ ಸಮೃದ್ಧಿ ಒಂದು ಆಸ್ತಿಗಳನ್ನ KPID ಆ್ಯಕ್ಟಲ್ಲಿ ಕರ್ನಾಟಕ ಸರ್ಕಾರ ಹರಾಜು ಮಾಡ್ತಾಯಿದೆ. ಅರ್ಥ ಮಾಡಿಕೊಡ್ರಿ ಬಂಧುಗಳೇ. ಈ ಹಿಂದೆ ನಾವು ಹೋರಾಟ ಮಾಡುವಾಗ ನಾವೆಲ್ಲರೂ ಸಾಕಷ್ಟು ಪತ್ರಗಳು ಹಾಕಿದ್ದೀವಿ. ಆ ಟೈಮಲ್ಲಿ PSLದು ಕೂಡ ಕರ್ನಾಟಕದಲ್ಲಿ ಸಕ್ಷಮ ಅಧಿಕಾರಿ ಅಂತೇಳಿ KPIDದಲ್ಲೇ ಮಾಡಿದ್ದಾರೆ. ಅಮ್ಲಾ ವಿಶ್ವಾಸ್ ಅನ್ನುವಂಥ ವಿಶೇಷ ಅಧಿಕಾರಿ ಏನು ಅದಾರಲ್ಲ KPID ಆ್ಯಕ್ಟಲ್ಲಿ, ಅವ್ರನ್ನೇ ಸಕ್ಷಮ ಅಧಿಕಾರಿ ಅಂತ ಮಾಡಿದ್ದಾರೆ KPID ಆ್ಯಕ್ಟಲ್ಲಿ. ಅದನ್ನು ಅದು ಕೂಡ ಈಗ ಕೈ ಬಿಡಾಕತ್ತಾರ ಅವರು. ಇಲ್ಲಿ ಏನಾಗತ್ತಂದ್ರೆ ಕೆಲವೊಂದು ಸಂಘಟನೆಗಳು ನಮ್ಮನ್ನು ಕಾಂಪಿಟಿಷನ್ ಮಾಡೋಕ್ಕೆ ಹೋಗಿ ನಿನ್ನ ಸಂಘಟನೆ ಮಾಡೋಕ್ಕೆ ಹೋಗಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಏನೋ ಕುತಂತ್ರದ ಮಾಡೋಕ್ಕೆ ಹೋಗಿ ಇದೆಲ್ಲ ದಾರಿ ತಪ್ಪಿಸ್ಲಾಗತ್ತಾರೆ. ನಿಮಗೆ ಜನರಿಗೆ ದುಡ್ಡು ಕೊಡುವಂಥ ಅಪೇಕ್ಷೆ ಇತ್ತು, ದುಡ್ಡು ಕೊಡಿಸುವಂಥವನು ಅಪೇಕ್ಷೆ ಇತ್ತು, ಸರ್ಕಾರದಿಂದ ನ್ಯಾಯ ಸಿಗಬೇಕಾಗಿತ್ತು ಅಂದರೆ ಈ ಕುತಂತ್ರ ಬುದ್ಧಿ ಬಿಡ್ರಿ. ನಾವೆಲ್ಲರೂ ಒಗ್ಗಟ್ಟಾಗಿ ಮೊದಲು ಜನರಿಗೆ ದುಡ್ಡು ಕೊಡಿಸುವಂಥ ಒಂದು ನಿರೀಕ್ಷೆ ಇಡೋಣ. ಯಾಕಂತಂದರೆ ಸಾಕಷ್ಟು ಜನ ಇಲ್ಲಿ ನೊಂದು ಸಾಯ್ತಾ ಇದ್ದಾರೆ. ಬಂಧುಗಳೇ, ಇಲ್ಲಿ ಕಾಂಪಿಟಿಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕಾಂಪಿಟಿಷನ್ ಮಾಡೋಕ್ಕೆ ಹೋದ್ರೆ ಯಾವ ಕೆಲಸ ಆಗೋಂಗಿಲ್ಲ. ಕಾಂಪಿಟಿಷನ್ ಮಾಡದೆ ಎಲ್ಲರೂ ಒಂದಾಗಿ ನಿಂತರೆ ಮಾತ್ರ ಕೆಲಸ ಆಗ್ತದೆ. ಬಂಧುಗಳೇ, ಸಮೃದ್ಧಿ ಒಂದು ಎಷ್ಟೇ ಅಲ್ಲಿ ಒಂದು ಸ್ವಲ್ಪ ಆಸ್ತಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೆ ಕಿಂಚಿತ್ ಭರವಸೆ ಜನರಿಗೆ ಬಂದದನ್ನು ನಾನು ಅನ್ಕೋತೀನಿ. ಆದರೂ ಸಹಿತ ಬೆನ್ನು ಹತ್ತಿದ್ರೆ ಮಾತ್ರ ನಮ್ಮ ಕೆಲಸಗಳು ಪೂರ್ತಿ ಆಗ್ತಾವೆ. ಇದನ್ನು ಬಿಟ್ಟು ಕಂಪ್ನಿ ಚೇರ್ಮನ್ ಕೊಡ್ತಾನೆ, ಮಹಾರಾಷ್ಟ್ರದೊಳಗೆ ಲಿಕ್ವಿಡೇಟರ್ ಕೊಡ್ತಾನೆ, ಏನೇನೋ ಕತೆ ಕಟ್ಟು ಏನೇನೋ ಮಾಡ್ತಿದ್ದಾರೆ ಬಂಧುಗಳೇ. ಅದು ಲಿಕ್ವಿಡೇಟರ್ ಕೊಡ್ತಿದ್ದಂದ್ರೂ ತಪ್ಪಿಲ್ಲ, ಕೊಡಲಿ ಅದನ್ನು. ಆದರೆ ಒಂದು ದಾರಿ ಹಿಡ್ರಿ.
ಒಂದು ಇದನ್ನು ಮಾಡಿರಿ, ಒಂದೇ ಕಡೆ ಒಂದು ಒಕ್ಕಟ್ಟಾಗಿ ವಿಚಾರ ಮಾಡಿರಿ. ಯಾಕಂತಂದರೆ ನೀವು ಇಲ್ಲೊಂದು ಟೀಮ್ ಮಾಡೋದು, ಅಲ್ಲೊಂದು ಟೀಮ್ ಮಾಡೋದು, ಅಲ್ಲಿ ಒಂದು ನೂರಾರು ಜನರು ಸೇರಿಸಿ, ಇಲ್ಲೊಂದು ನೂರಾರು ಜನರು ಸೇರಿಸಿ ಜನರು ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ದಯವಿಟ್ಟು ನಾನು ಆ ಸಂಘಟನೆಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಎಲ್ಲರೂ ಒಕ್ಕಟ್ಟಾಗ್ರಿ. ಯಾಕಂತಂದರೆ ನಮಗೆ ನ್ಯಾಯ ಸಿಗಬೇಕಂತಂದರೆ ನಾವು ಒಕ್ಕಟ್ಟಾಗಲೇಬೇಕು, ಬೇರೆ ದಾರಿ ಇಲ್ಲ. ಇನ್ನೊಂದು ವಿಚಾರ, ಏನು ಬೆಳಗಾವಿ ಅಧಿವೇಶನದಲ್ಲಿ ನಾವು ಕರೆದಿದ್ದೇವಲ್ಲ, ಬಹುತೇಕ 10ನೇ ತಾರೀಕು ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ನಾವು ಕೂಡಲ ಸಂಗಮದಲ್ಲಿ ಯಾವ ರೀತಿ ಸೇರಿದ್ದೇವೆ ಅದರ 2 ಪಟ್ಟು 3 ಪಟ್ಟು ಬೆಳಗಾವಿ ಅಧಿವೇಶನದಲ್ಲಿ ಸೇರುವಂಥ ಪ್ರಯತ್ನ ಮಾಡಿರಿ. 10ನೇ ತಾರೀಕು ಡಿಸೆಂಬರ್ 10ನೇ ತಾರೀಕು ಯಾವ ವಾರ ಬರ್ತದೆ ಗೊತ್ತಿಲ್ಲ, ಡಿಸೆಂಬರ್ 10ನೇ ತಾರೀಕು ಅಂತ ನೋಡಿರಿ. 10ನೇ ತಾರೀಕಿನ ದಿವಸ ಕೂಡುವಂಥ ಪ್ರಯತ್ನ ಮಾಡಿರಿ. ಮತ್ತೆ ನಿಮಗೆ ನಾಳೆ ಅಪ್ಡೇಟ್ ಮಾಡ್ತೀನಿ ಈ ವಿಷಯದಲ್ಲಿ, ನಾಳೆ ಅಥವಾ ನಾಡಿದ್ದು. 10ನೇ ತಾರೀಕು ಸಿಗ್ತದಂತ ಒಂದು ಭರವಸೆ ಸಿಕ್ಕಿದೆ ಅಧಿಕಾರಿಗಳಿಂದ. 10ನೇ ತಾರೀಕು ಸಿಕ್ತಂದ್ರೆ ಅವತ್ತಿನ ದಿವಸ ಎಲ್ಲರೂ ಒಕ್ಕಟ್ಟಾಗೋಣ, ಅಲ್ಲಿ ಕೂಡೋಣ. ಇವತ್ತು PHL ಇರಲಿ, ಸಮೃದ್ಧಿ ಇರಲಿ, ಗರಿಮಾ ಇರಲಿ, ಸಾಯಿ ಪ್ರಸಾದ್ ಇರಲಿ, ಅಗ್ರಿಗೋಲ್ಡ್ ಇರಲಿ, ಯಾವುದೇ ಒಂದು ಕಂಪ್ನಿ ಬಂಧುಗಳೇ, ಇವತ್ತಿನ ದಿವಸ ನಿಮಗೆ ಯಾವ ಕಂಪ್ನಿದು ಕೆಲಸ ಆಗ್ತದೆ, ಇವತ್ತೊಂದು ವಿಷಯ ಹೊರಗೆ ಬೀಳ್ತದೆ ಅಂತಂದ್ರೆ ಅದಕ್ಕೆ TPJP ಸಂಘಟನೆನೇ ಕಾರಣ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದರೆ 2.5 ವರ್ಷದಿಂದ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಬೆನ್ನು ಹತ್ತಿದ್ದೀವಿ ನಾವು. ಈಗಾಗಲೇ ಸಾಕಷ್ಟು ಪ್ರೆಷರ್ ಆಗ್ತಾ ಇದ್ದೀವಿ, ಸಾಕಷ್ಟು ಸರ್ಕಾರಕ್ಕೂ ಪ್ರೆಷರ್ ಆಗ್ತಾ ಇದ್ದೀವಿ. ಹೀಗಾಗಿ ಕೆಲಸಗಳು ಹೊರಗೆ ಬರ್ತಾ ಇದ್ದಾವೆ. ಕೆಲವೊಬ್ಬರು ಕೊಚ್ಕೋತಿರ್ತಾರೆ, ನಾವು ಮಾಡಿಸಿ ನೀವು ಮಾಡಿಸಿ ಅಂತ. ಏಕೆಂದ ಬಂಧುಗಳೇ, ಯಾರೂ ಮಾಡಿಸಿಲ್ಲ. ನಿಮ್ಮೆಲ್ಲರ ಸಹಕಾರದಿಂದ ನೀವೆಲ್ಲರೂ ಒಗ್ಗಟ್ಟಾಗಿ ಏನು ಪ್ರದರ್ಶನ ತೋರಿಸಿದ್ರಿ ಒಂದು ಕೂಡಲ ಸಂಗಮ ಸಭೆಯಲ್ಲಿ, ಆ ಪ್ರದರ್ಶನ ಕಾರಣ ಈ ಕೆಲಸಗಳು ಪಾಸ್ ಆಗಲಿಕ್ಕೆ. ಒಂದೊಂದು ಕೆಲಸಗಳು ಏನಾಗತ್ತವ ಆ ಕೂಡಲ ಸಂಗಮ ಸಭೆಯಿಂದನೇ ಸ್ಟಾರ್ಟ್ ಆಗಿದ್ದಾವೆ. ಕೂಡಲ ಸಂಗಮ ಸಭೆಯಲ್ಲಿ ನಮ್ಗೆ ಪವರ್ TV ರಾಕೇಶ್ ಶೆಟ್ಟಿ ಅವರು ಮತ್ತು ಅವರ ಚಾನಲ್ದವರು ಎಲ್ಲರೂ ಕೂಡಿ ಅವತ್ತು ಸಪೋರ್ಟ್ ಮಾಡಿದರು. ಅವತ್ತಿಂದ ಏನು ನಮ್ಮ ಅಬಕಾರಿ ಮಂತ್ರಿಗಳು, ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರು ಬಂದು ಅವತ್ತು ಸಪೋರ್ಟ್ ಬಂದಿದ್ದರು ಅವರು. ಮತ್ತು ಅದರ ನಂತರ ನಾನು ಅಬಕಾರಿ ಮಂತ್ರಿಗಳ ಮನೆಗೆ ನಾನು ಗೌಡರು ಕೂಡ ಹೋಗಿದ್ದೀವಿ. ಅವ್ರಿಗೂ ನಮಗೆ ಕರ್ಕೊಂಡು ಹೋಗಿ CM ಅವ್ರ ಹತ್ರ ಭೇಟಿ ಮಾಡಿಸಿದ್ರು. CM ಅವರು ಕೂಡ ಅದಕ್ಕೆ ಲಕ್ಷ್ಯ ತೊಗೊಂಡ್ರು. ಆಫೀಸರ್ಗಳು ಮೀಟಿಂಗ್ ತೊಗೊಂಡ್ರು, ಲೆಟ್ರ್ ಕೊಟ್ಟರು. ಇದಕ್ಕೆಲ್ಲ ಬೆಳವಣಿಗೆ ಆಗೋದಕ್ಕೆ ಕಾರಣ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ, ಕೂಡಲ ಸಂಗಮದ ಕಾರ್ಯಕ್ರಮ. ಕೂಡಲ ಸಂಗಮ ಕಾರ್ಯಕ್ರಮ ಆಗಬೇಕಾದ್ರೆ ರಾಕೇಶ್ ಶೆಟ್ಟಿ ಅವ್ರನ್ನ ಮತ್ತು ಪವರ್ TV ಅವ್ರನ್ನ ಸುಮಾರು 2-3 ತಿಂಗಳು ಬೆನ್ನು ಹತ್ತಿ ಅವ್ರನ್ನ ಕರ್ಕೊಂಡು ಬಂದು ನಾವು ಒಂದು ಸಭೆ ಮಾಡ್ಕೊಂಡಿವಿ. ಅದು ಸಭೆ ಇಡೀ ಕರ್ನಾಟಕ ತುಂಬ ಹೋಯಿತು. ನೀವು ಕೂಡಿರುವಂಥ ಒಂದು ಸಂಖ್ಯೆ ಇದೆಯಲ್ಲ, ಜನಸಂಖ್ಯೆ, ಆ ಕೂಡಿರುವಂಥ ಜನಸಂಖ್ಯೆ ಪರಿಣಾಮ ಸರ್ಕಾರದ ಮೇಲೆ ಬಿದ್ದಿದೆ ಬಂಧುಗಳೇ. ಅದರಿಂದ ಈ ಕೆಲಸಗಳು ಆಗ್ತಾ ಇದ್ದಾವೆ. ಯಾರೇನು ಕತೆ ಕಟ್ಟಿದ್ರು ನನಗೆ ಗೊತ್ತಿಲ್ಲ, ಯಾರೇನು ಕತೆ ಕಟ್ತಾರಂತ. ಬಟ್ ಯಾರೋ ಏನು ಕತೆ ಕಟ್ಟಿದ್ರು ಅದೆಲ್ಲ ಸುಳ್ಳು. ನೀವು ಕೂಡಿ ಏನು ಕೂಡಲ ಸಂಗಮದಲ್ಲಿ ಏನು ಸಭೆ ಮಾಡಿದ್ರಿ, ಸಕ್ಸಸ್ ಮಾಡಿದ್ರಿ, ಅದರಿಂದ ಎಲ್ಲ ಕೆಲಸಗಳು ಸಕ್ಸಸ್ ಆಗತ್ತವೆ. ನಾಳೆ ಒಂದು ಚಳಿಗಾಲ ಅಧಿವೇಶನದ ಮುಂದೆ ಎಲ್ಲರೂ ಬರ್ರಿ, ಎಲ್ಲರೂ ಒಗ್ಗಟ್ಟಾಗ್ರಿ. ಸೀನಿಯರ್ ಜೂನಿಯರ್ ಏಜೆಂಟ್ರು ಗ್ರಾಹಕರು ಯಾರೂ ಭೇದ ಭಾವ ಮಾಡ್ಕೋಬಿಡ್ರಿ, ಎಲ್ಲರೂ ಒಗ್ಗಟ್ಟಾಗಿ ಚಳಿಗಾಲ ಅಧಿವೇಶನದಲ್ಲಿ ಕೂಡ ನಿಮ್ಮ ಶಕ್ತಿ ಪ್ರದರ್ಶನ ತೋರಿಸಿರಿ. ಯಾಕಂತಂದರೆ ಇಲ್ಲಿ ಜನ ಆಂದೋಲನೆ ಬಹಳ ಮಹತ್ವದ. ಜನ ಆಂದೋಲನ ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ಯಾವ ಕೆಲಸನೂ ಆಗಂಗಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಚಳಿಗಾಲ ಅಧಿವೇಶನದ ಒಂದು ಸತ್ಯಾಗ್ರಹದಲ್ಲಿ ಭಾಗಿಯಾಗಿ ನಮ್ಮ ಶಕ್ತಿ ಪ್ರದರ್ಶನ ನಾವು ತೋರಿಸ್ಬೇಕಾಗಿದೆ. TPJP ಸಂಘಟನೆ ಅಂದರೆ ಏನು ಅಂತ ತೋರಿಸ್ಬೇಕಾಗಿದೆ. ನಾವು ನ್ಯಾಯ ತೊಗೊನೇಬೇಕಾಗಿದೆ ಸರ್ಕಾರದ ವತಿಯಿಂದ. ಬಂಧುಗಳು ಎಲ್ಲರೂ ಬಂದ್ರಿ. ಅವತ್ತು ಮದನ್ಲಾಲ್ ಆಜಾದ್ ಅವ್ರನ್ನ ಕರೆಸ್ತಾ ಇದ್ದೀವಿ. ತಾವು ದಯವಿಟ್ಟು ಮದನ್ಲಾಲ್ ಆಜಾದ್ ಅವ್ರು ಕರೆಸ್ಬೇಕಾದ್ರೆ ಅದಕ್ಕೇನು ಖರ್ಚು ವೆಚ್ಚ ಇರ್ತದೋ ಎಲ್ಲರೂ ಅದಕ್ಕೆ ಜವಾಬ್ದಾರಿ ತೊಗೊಂಡು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅಷ್ಟೇ ಅಲ್ಲದೆ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಮರ್ತಿದ್ದೆ. ಗರಿಮಾ ಕಂಪ್ನಿ ಏಜೆಂಟ್ರು ಮತ್ತು ಗ್ರಾಹಕರು ಏನಂದಿರಿ, ನಾನು ಗರಿಮಾ ಕಂಪ್ನಿಯ ಚೇರ್ಮನ್ರ ಹತ್ರ ಅಂದರೆ ಅವರು PAಗಳ ಹತ್ರ ಎಲ್ಲ ಮಾತಾಡಿದ್ದೀನಿ. ಈಗಾಗಲೇ ಟಚ್ಚಲ್ಲಿದ್ದೀನಿ. ಬಹುತೇಕ ಕೆಲವೊಂದು ದಿವಸದಲ್ಲಿ ನಮ್ಮನ್ನು ಕರೆಸುವಂಥ ನಿಟ್ಟಿನಲ್ಲಿದ್ದಾರೆ, ಅಥವಾ ಅವರು ನಮಗೆ ಮಾತಾಡ್ತೀನಿ ಅಂತಂದಾರ. ನನ್ನ ಫೋನ್ ನಂಬರ್ ಅದೆಲ್ಲ ತೊಗೊಂಡಿದ್ದಾರೆ. ಈಗಾಗಲೇ ಟಚ್ಚಲ್ಲಿ ಉಳಿದಿದ್ದೀವಿ. ಬಹುತೇಕ ಗುರುಟಿಗೆ ಯಾವ ಪರಿಸ್ಥಿತಿ ಇದೆಯೋ ಚೇರ್ಮನ್ರೇ ಏನು ನಿಮಗೆ ದಾಖಲೆಗಳು ತೊಗೊಂಡು ದುಡ್ಡು ಕೊಡೋಂಥ ವಿಚಾರದಲ್ಲಿ ಇದ್ದಾರೋ ಅದೇ ಥರ ಗರಿಮಾದವರು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದ್ರೆ ಈಗಾಗಲೇ ಅವರು ಕೆಲವೊಂದು ವಿಚಾರ ನನ್ನ ಹತ್ರ ಮಾತಾಡೋದ ಮೇಲೆ ನಾನು ತಿಳ್ಕೊಂಡಿದ್ದೀನಿ. ಗರಿಮಾದು ಕೂಡ ಹೊರಗಿನವ್ರಿಗೆ ಕ್ಲಿಯರ್ ಮಾಡುವಂಥ ಸಂಬಂಧದಲ್ಲಿ ಇದ್ದಾರೆ. ಯಾಕಂದರೆ ಈಗಾಗಲೇ ಛತ್ತೀಸ್ಗಢ ಅದು ಕ್ಲಿಯರ್ ಮಾಡಿದ್ದಾರೆ, ನಮ್ಮಲ್ಲಿ ಕೂಡ ಕ್ಲಿಯರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಸ್ತಿ ಭಾಳ ಅದ,
ಅಮೌಂಟ್ ತೊಡೆಯೋದಲ್ಲಿ. ಹೀಗಾಗಿ ಅವರು ಆಸ್ತಿ ಉಳಿಸೋಕ್ಕೋಸ್ಕರ ತಾವು ಅಮೌಂಟ್ ಕ್ಲಿಯರ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನಾನು ಟಚ್ಚಲ್ಲಿ ಉಳ್ಕೊಂಡಿದ್ದೀನಿ. ನಾನು ನಿಮ್ಗೆ ಇಲ್ಲಿವರೆಗೆ ಯಾಕೆ ಹೇಳಿಲ್ಲ ಅಂತಂದರೆ ಸಡನ್ಲಿ ಹೇಳಿದ್ಕೊಳ್ಳಿ ಏನು ಅಂತ ನೀವು ಬೆನ್ನತ್ತಿ ಬಿಡ್ತೀರಿ ಅಂತೇಳಿ ನಾನು ನಿಮ್ಗೆ ವಿಷಯ ತಿಳಿಸಿರಲಿಲ್ಲ. ಈಗ ಆ ಸಮಯ ಬಂದೈತಿ. ಬಹುತೇಕ ಈ ಡಿಸೆಂಬರ್ ತಿಂಗಳಲ್ಲಿ ಅವರು ಫೋನ್ ಮಾಡುವಂಥ ಸಾಧ್ಯತೆ ಇದೆ. ನಾನು ಟಚ್ಚಲ್ಲಿದ್ದೀನಿ. ಅವ್ರು ಮಾಡಲಿಲ್ಲ ಅವ್ರು ನಾನು ಮಾಡ್ತೀನಿ, ತಪ್ಪೇನಿಲ್ಲ, ಮಾಡ್ತೀವಿ. ಆದರೆ ಕೆಲಸ ಆಗುವಂಥ ಸಾಧ್ಯತೆ ಇದೆ. PHL ಏಜೆಂಟ್ರಿಗೂ ನಿಮ್ಮ ಇನ್ನಿತರ ಎಲ್ಲ ಕಂಪ್ನಿ ಏಜೆಂಟ್ರಿಗೆ, ಬರೀ PHL ಗರಿಮಾ ಅದಷ್ಟೇ ವಿಚಾರ ಮಾಡೋದು ಬೇಡ. ಎಲ್ಲ ಕಂಪ್ನಿ, ಎಷ್ಟು ಕಂಪ್ನಿಯವರು ಕರ್ನಾಟಕದಲ್ಲಿ ಇದ್ದೀರಿ, ಎಲ್ಲ ಕಂಪ್ನಿಯವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಕ್ಲಿಯರ್ ಆಗ್ತಾ ಇರ್ತಾ ಬಂಧುಗಳೇ. ಪ್ರತಿಯೊಂದು ಹಂತದಲ್ಲಿ ಎಲ್ಲ ಕಡೆನೂ ನಾವು ಟಚ್ಚಲ್ಲಿದ್ದೀವಿ. ಇನ್ನು ಚೇರ್ಮನ್ರ ಟಚ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಗರಿಮದ್ದು ಏನು ಮಾಡಿದ್ದೇವೋ ನಾವು ಸ್ವಂತ ಇದರಿಂದ ಚೇರ್ಮನ್ ಟಚ್ ಇದ್ದೀವಿ. ಉಳ್ಕಿದ್ದು ನಾವು ಸರ್ಕಾರದ ಮಟ್ಟದಲ್ಲಿ ಏನು ಹೋರಾಟ ಮಾಡಾಕತ್ತೇವಲ್ಲ, ಆ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡುವಂಥ ಹಂತದಲ್ಲಿ ಪ್ರತಿಯೊಂದು ವಿಚಾರಗಳು ಸಿಗ್ತವೆ. ಭಾಳಷ್ಟು ಜನ ಹೇಳ್ತಾರೆ ನಮ್ಮ ಕಂಪ್ನಿ ಹೆಸರು ತೊಗೊಂಡಿಲ್ಲ, ನಿಮ್ಮ ಕಂಪ್ನಿ ಹೆಸರು ತೊಗೊಂಡಿಲ್ಲ. ಬಂಧುಗಳೇ, ಯಾವ ಕಂಪ್ನಿ ಹೆಸರು ತೊಗೊಳಕ್ಕೆ ಬರೋಂಗಿಲ್ಲ. ಎಲ್ಲ ಕಂಪ್ನಿನೂ ಬಡ್ಸ್ ಆ್ಯಕ್ಟ್ ಅಂಡರ್ದಲ್ಲೇ ಬರ್ತಾವಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ಸ್ಪಷ್ಟವಾಗಿ ಗೊತ್ತು, 1978 ಆ್ಯಕ್ಟ್ ಕಾನೂನು ಬಳಸ್ಕೊಂಡು ಸೆಬಿನ ಮುಂದಿಟ್ಟುಕೊಂಡು ಕಂಪ್ನಿಗಳನ್ನ ಲಾಕ್ ಮಾಡಿದ್ದಾರೆ ಗೌರ್ಮೆಂಟ್ದವರು. ಹೀಗಾಗಿ ಎಲ್ಲ ಕಂಪ್ನಿನೂ ಬಡ್ಸ್ ಆ್ಯಕ್ಟದಲ್ಲೇ ಬರ್ತೈತಿ. KPEDದಲ್ಲಿನೂ ಬರ್ಬೋದು, KPEDದಲ್ಲಿ ಅವ್ರು ತೊಗೋಬೋದು. ಈಗಾಗಲೇ ಎಷ್ಟು ಕೇಸ್ಗಾಗಿದ್ದಾವೆ ಎಲ್ಲ KPEDದಲ್ಲಿ ಮಾಡ್ಕೊಂಡಿದ್ದಾರೆ. ಈಗ ಬಡ್ಸ್ ಆ್ಯಕ್ಟದಲ್ಲಿ ಅವ್ರು ತೊಗೊಳಕ್ತಾ ಇರಲಿಲ್ಲ ಅಧಿಕಾರಿಗಳು. ಯಾಕೆ ತೊಗೊಳಕ್ತಾ ಇರಲ್ಲ ನಿಮ್ಗೆ ಹೇಳಿದೆ. ಅವರು ಇದನ್ನು ಸ್ಪೀಡಾಗಿ ವರ್ಕ್ ಮಾಡಿ ಆದಷ್ಟು ಬೇಗ ತೀರಿಸ್ಬೇಕಾಗ್ತಂತ ನಾನು ಒಂದು ಉದ್ದೇಶದಿಂದ ಕೆಲಸ ಮಾಡ್ಲಾರಂಥ ಒಂದು ಏನು ನಾವು ಹಳ್ಳಿ ಭಾಷೆಯಲ್ಲಿ ಮುಗ್ಗಲಿಗಡಿ ಅಂತೇವಲ್ಲ, ಅಂಥ ಒಂದು ಸ್ವಭಾವ ಯೂಸ್ ಮಾಡಿ ಅಲ್ಲಿ ಅಧಿಕಾರಿಗಳು ಏನು ಮಾಡಕತ್ತಾರತ್ತಂದ್ರೆ ಅದನ್ನು ತಳ್ಳುತ್ತಾ ಇದ್ದಾರೆ. ಬಡ್ಸ್ ಆ್ಯಕ್ಟ್ ಕಾನೂನು ಮುಂದೆ ತಳ್ಳೋದಕ್ಕೆ ಕಾರಣ ಅಷ್ಟೇ. ಇಲ್ಲಿ ಆದಷ್ಟು ಬೇಗ ಕೆಲಸ ಮಾಡಿಕೊಡ್ಬೇಕಾಗ್ತಂತೇಳಿ ಆ ಅಧಿಕಾರಿಗಳಿಗೆ ಆದಷ್ಟು ಬೇಗ ಕೆಲಸ ಮಾಡಬೇಕತ್ತು ಅನ್ನೋದೇನಿಲ್ಲ, ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಜನ ನೊಂದವ್ರದ್ದು ಅವರಿಗೆ ಇದು ಇಲ್ಲ. ಅದಕ್ಕೆ ನೀವು ಎಲ್ಲರೂ ಒಗ್ಗಟ್ಟಾಗಲೇಬೇಕಾಗಿದೆ, ಇನ್ನು ಮುಂದೆ ಬರಲೇಬೇಕಾಗಿದೆ. ಯಾಕಂತಂದರೆ ಇಲ್ಲಿವರೆಗೆ ಆಗಿರುವಂಥ ದಿನ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಕೆಲಸಗಳು ಪಾಸಿಟಿವ್ ಆಗಿ ಆಗ್ತದಂತಂದರೆ ಇನ್ನೂ ನೀವು ಒಗ್ಗಟ್ಟಾಗಲಿಲ್ಲ ಅಂತಂದರೆ ಇದಕ್ಕೆ ಅರ್ಥ ಇಲ್ಲ. ಸಾಕಷ್ಟು ಜನ ಪದಾಧಿಕಾರಿಗಳೇ ಏನು ಸಂಘಟನೆಯಿಂದ ಸೈಲೆಂಟಾಗಿ ಕೂತಿದ್ದಾರೆ. ಏಜೆಂಟರು ಸೈಲೆಂಟಾಗಿ ಕೂತಿದ್ರೆ ಇನ್ನೂ ಎಷ್ಟಪ್ಪ ಹೋರಾಟ ಮಾಡೋದು ಅಂತೇಳ್ಕಿಂದ ಬಂಧುಗಳಲ್ಲಿ ಬೇಸರ ಮಾಡ್ಕೊಂಡು ಉಪಯೋಗ ಇಲ್ಲ. ನಿಜವಾಗಲೂ ಒಂದು ಸತ್ಯ ಘಟನೆ ಹೇಳ್ತೀನಿ. ಬೇಸರ ಆಗಬೇಕಾಗಿದ್ದು ನನಗೆ. ಯಾಕಂತಂದ್ರೆ ಪ್ರತಿ ದಿವಸ ಒಂದು ಜರ್ನಿ ಮಾಡಿ ಸುಸ್ತು ಆಗಿದ್ರೂ ಕೂಡ ಸುಸ್ತು ಆಗದೆ ಇರೋ ಥರ ನಾನು ಜರ್ನಿ ಮಾಡಿ ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗಿ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾನೇ ಇದ್ದೀನಿ. ಅಷ್ಟೇ ಅಲ್ಲದೆ ನಿನ್ನೆ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿದ್ದೆ. BP ಕೂಡ ಆ್ಯಡ್ ಆಗಿಬಿಡ್ತು ನನಗೆ. ಶುಗರು ಇತ್ತು ಮತ್ತು ಈಗ BP ಬಂತು. ಇಷ್ಟೆಲ್ಲ ಕಷ್ಟಪಟ್ಟು ನನಗೆ ಏನು ರೋಗಗಳು ಇನ್ನೂ ಹೆಚ್ಚಾಗ್ತಾ ಇದ್ದಾವೆ ಈ ಜರ್ನಿದಿಂದ. ಅದು ಅಷ್ಟಾದರೂ ಕೂಡ ನನ್ನ ಸ್ಪೀಡು ನಾನು ಬಿಟ್ಟಿಲ್ಲ. ನೀವು ಇನ್ನೂ ನಾರಾಜಾಗುವಂಥ ವಿಚಾರ ಇದ್ದರೆ ನಾವು ನಿಮಗಿಂತ ಆಚೆಗೆ ನಾರಾಜಾಗ್ತೀವಿ, ಅದರಲ್ಲೇನು ದೊಡ್ಡ ವಿಚಾರ ಇಲ್ಲ. ಇಲ್ಲಿ ಸಾಮಾನ್ಯ ಜನ ಏನು ನಂಬ್ಕೊಂಡಿದ್ದಾರೆ, ಸಂಘಟನೆ ನಂಬ್ಕೊಂಡಿದ್ದಾರೆ, ಎಷ್ಟು ಜನ ಅಲ್ಲಿ ಕೆಳಗೆ ನೊಂದಿದ್ದಾರೆ, ಅವ್ರು ನೋಡ್ಕೊಂಡು ನಾವು ಮಾಡಿದ್ದೀವಿ ಹೊರತಾಗಿ ಬೇರೆ ಯಾವ ಕಾರಣದಿಂದ ಇಲ್ಲಿ ಮಾಡಿಲ್ಲ. ಬಂಧುಗಳೇ, ಎಲ್ಲರೂ ಒಗ್ಗಟ್ಟಾಗ್ರಿ. ನೀವು ಒಗ್ಗಟ್ಟಾಗೋದೇ ಭಾಳ ಮಹತ್ವದ. ಈಗ ಸರ್ಕಾರ ಕಣ್ತಿರ್ಲಿರ್ತದ, ಅಂಥದ್ರೊಳಗೆ ಸರ್ಕಾರದ ಕಚ್ಚಾಟ ಒಂದು ಬೇರೆ ಐತಿ. ಆ ರೀತಿಯಿಂದ ನಮ್ಮ ಕೆಲಸಗಳು ಡಿಲೇ ಆಗ್ಲಾಗತ್ತವ. ನೀವು ಒಕ್ಕಟ್ಟಾಗಲಿಲ್ಲ ಅಂತಂದ್ರೆ ಅವ್ರ ಕಚ್ಚಾಟದೊಳಗೆ ನಮ್ಮನ್ನು ಕೂಡ ಮರೆತು ಹೋಗ್ತಾರೆ. ಇದು ತಮ್ಮ ಧ್ಯಾನದಲ್ಲಿರಲಿ. ತಾವೆಲ್ಲರೂ ಒಕ್ಕಟ್ಟಾಗಿ ನಾಳೆ ಏನು ಡಿಸೆಂಬರ್ 10ನೇ ತಾರೀಕು ಬರುವಂಥ ಚಳಿಗಾಲ ಅಧಿವೇಶನದಲ್ಲಿ ತಾವೆಲ್ಲರೂ ಒಕ್ಕಟ್ಟಾಗಬೇಕು. ಅಲ್ಲಿ ಬಂದು ಒಂದು ಮದಲಾಲ್ ಆಜಾದ್ ಇರ್ತಾರೆ, ನಾವು ಇರ್ತೀವಿ. ಎಲ್ಲ ತಮ್ಮ ದೂರಿಂದ ಎಲ್ಲ ಜಿಲ್ಲೆಯಿಂದನೂ ಏಜೆಂಟ್ರು ಬರ್ತಾರೆ, ಕಸ್ಟಮರ್ ಬರ್ತಾರೆ. ಎಲ್ಲರೂ ಕೂಡಿ ನಾವು ಇದು ಮಾಡೋಣ. ಒಂದು ವೇಳೆ ಡೇಟ್ ಏನಾದರೂ ಹೆಚ್ಚು ಕಡಿಮೆ ಆಗೋಂಗಿದ್ರೆ ಮತ್ತೆ ನಿಮಗೆ 2-3 ದಿವಸದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಡೇಟ್ ಹೆಚ್ಚು ಕಡಿಮೆ ಆದರೆ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ 10ನೇ ತಾರೀಕು ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಆಯಿತು ಅಂತಂದರೆ 10ನೇ ತಾರೀಕು ಫಿಕ್ಸ್ ಆಗ್ತದೆ. ಇಲ್ಲ ಅಂತಂದರೆ 1-2 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಬಂಧುಗಳೇ, ನಾಳೆನೇ ಬೆಳಗಾವಿ ಅಧಿವೇಶನದ ಚಳಿಗಾಲ ಅಧಿವೇಶನದಲ್ಲಿ ಏನು ನಡೆಯುವಂಥ ಒಂದು ಸಭೆ ಇದೆ, ಅದನ್ನು ಸಕ್ಸಸ್ ಮಾಡಿರಿ. ಎಲ್ಲರೂ ಒಕ್ಕಟ್ಟಾಗ್ರಿ. ಮತ್ತು ತಾವು ಎಲ್ಲ ರೀತಿಯಿಂದ ಗಟ್ಟಿಯಾಗಿ ಮುಂದೆ ಬರ್ರಿ. ಈಗ ಇಲ್ಲಿವರೆಗೂ ಆಗಿರುವಂಥ ಈ ಬೆಳವಣಿಗೆಯೊಳಗೆ ಇಲ್ಲಿ ತನಕ ನನಗೇನು ಸಹಕಾರ ಕೊಟ್ಟಿದ್ದೀರಾ ಏಜೆಂಟ್ರು ಮತ್ತು ಗ್ರಾಹಕರು, ತಾವೇ ಕಾರಣೀಭೂತರು ಇಲ್ಲಿವರೆಗೆ ಆಗಿರುವಂಥ ಬೆಳವಣಿಗೆ. ಯಾಕಂದರೆ ನೀವೆಲ್ಲರೂ ಸಪೋರ್ಟ್ ಮಾಡದೆ ಹೋಗಿದ್ರೆ, ನೀವು ಬರದೇ ಹೋಗಿದ್ರೆ
ಆರ್ಥಿಕ ವಿಷಯದಲ್ಲಿ ಕೂಡ ನೀವು ಸಪೋರ್ಟ್ ಮಾಡದೆ ಹೋಗಿದ್ರೆ ಈ ಬೆಳವಣಿಗೆ ಇಲ್ಲಿವರೆಗೆ ಆಗಿರುವಂಥ ಬೆಳವಣಿಗೆ ಆಗ್ತಿರಲಿಲ್ಲ ಬಂಧುಗಳೇ. ಎಲ್ಲರೂ ನಾವು ಮಲ್ಕೊಂಡಿದ್ವಿ, ಮರೆತು ಕೂತಿದ್ವಿ. ಆದರೆ ಆಗಿದ್ದು ಅಂಥ ಬೆಳವಣಿಗೆ ಒಳ್ಳೆಯದಾಗಿದೆ, ತಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಇದರಲ್ಲಿ ನಾವು ಕೂಡ ಗೆಲ್ಲುವಂಥ ಹಂತದಲ್ಲಿದ್ದೀವಿ ಬಂಧುಗಳೇ. ಮುಂದಿನ ಹಂತ ಕೂಡ ಸೋಲ್ಬೇಡ್ರಿ, ಹಿಂದೆ ಉಳಿಬೇಡ್ರಿ, ನಾರಾಜಾಗಬೇಡ್ರಿ. ಎಲ್ಲರೂ ಒಕ್ಕಟ್ಟಾಗಿ ಬಂದು ಒಂದು ಸಭೆ ಮಾಡಿರಿ. ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ದುಡ್ಡು ಬರೋವರೆಗೂ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಏಕೆಂದು ಒಂದು ಪಣ ತೊಟ್ಟು ಬರ್ರಿ, ನಮ್ಮ ಕೆಲಸಗಳು ಸುಗಮವಾಗಿ ಆಗ್ತವೆ. ಆಗುವಂಥ ಹಂತದಲ್ಲಿ ಬಂದಿದೆ, ಇನ್ನು ಹಿಂದೆ ಸರಿಬೇಡ್ರಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ ಬಂಧುಗಳೇ.